ಪ್ರತಿ ಸಲ ಪರೀಕ್ಷೆ ಮಾಡ್ತೀಯಲ್ಲ ತಾಯಿ, ಆಗ್ಲಿ, ನೀನೇನು ಕಥೆಯೋ ಅದೇ ಆಗ್ಲಿ. ಇಷ್ಟು ದಿನ ನವಿಲ್ ಗರಿನ ಬುಕ್ಕಲ್ಲಿಟ್ರೆ ಮರಿ ಹಾಕುತ್ತೆ ಅಂತ ಕೇಳಿದ್ದೆ, ಆದರೆ ಗೋಡೆ ಮೇಲೆ ಮೊಳೆ ಹೊಡೆದು ಫೋಟೋನೇ ತಕ್ಕರು ಮರಿ ಹಾಕುತ್ತೆ ಅಂತ ಇವತ್ತೇ ನೋಡ್ತಾ ಇರೋದು. ಅವಾ ಏನ್ಲ ಸಿನ, ಬಟ್ಟೆ ಒಗಿತಿದ್ದೆ. ಏನಾಯ್ತು ಹೇಳು? ಸ್ವಲ್ಪ ಮೇಲ್ ನೋಡು. ಸಿನಾ, ನಮ್ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಕಲ. ತಾಯ್ತಾಗೀತ ಖಂಡಿತ ಕಟ್ಸವ್ರೆ. ಎಲ್ಲ ಮಾಡಿರೋದು ಯಾರು ಅಂತ ನನಗೆ ಗೊತ್ತು. ಕರಿ ನಿನ್ ಗಂಡನ. ಬಾಯಿ ಮೇಲೆ ಹಾಕ್ತೀನಿ ನೋಡ. ಬೇಕುಪ್ಪ. ಯಾಕೆ? ಗಂಡ ಅಂತೆ, ಅಪ್ಪ ಅನ್ನು. ಅನ್ಕಂಡೆ. ಅವತ್ತು ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡು ಅಂದಾಗ ಏನ್ ಶರಪಂಜರ ಕಲ್ಪನಾ ರೇಂಜ್ಗೆ ಹರ್ದ ಹಾಕ್ಬಿಟ್ಟು ಡೈವರ್ಸ್ ಪೇಪರ್ನ ಅಯ್ಯೋ ನನಗಂಡ ನಾನ್ ಬಿಡ್ಕೊಡಲ್ಲ ಅಂತ ಒದ್ದಾಡ್ಬಿಟ್ಟೆ. ಅವತ್ತೇ ಗೊತ್ತಾಯ್ತು ನೀವು ಗಂಡ ಹೆಂಡ್ತಿ ಇಬ್ರು ಒಂದೇ ಅಂತ. ಅಪ್ಪ ಅತ್ತೆ ಅಪ್ಪ ಅವನೊಬ್ಬ ಬೇಕುಪ್ಪ. ನೋಡೋ, ಅವ್ರಿಲ್ದೆ ನಾನಿಲ್ದೆ ನಿಂಗೂ ಅವ್ವ ಇಲ್ಲ. ಎಪ್ತಿಲಿರ್ಲಿ. ಆಯ್ತು, ಸರಿ ಕರಿ ನಮ್ಮಪ್ಪನ. ರೀ, ಅವನದೇ ಕೆಲಸ. ಫೋಟೋನ ಗೋಡೆ ಮೇಲೆ ಹಾಕಿದ ತಕ್ಷಣ ಇದೆಲ್ಲ ಅವನೇ ಹಾಕಿರೋದಂತ ನಂಗೆ ಗೊತ್ತಾಗಕ್ಕಿಲ್ವಾ? ರೀ ಬನ್ನಿ ಇಲ್ಲಿ. ಓ, ನಿಮ್ ಮಾವನ್ ಕರೆದ್ರು ನೀನೇ ಬತ್ತೀಯಾ? ಏನಿದೆಲ್ಲ? ಓ, ಇದಾ? ನಾನೇ ಹಾಕಿದ್ದು. ಫೋಟೋನ ಈ ರೇಂಜಿಗೆ ಅಂಟ ಹಾಕುವಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಅಯ್ಯೋ, ಈ ತರ ಫೋಟೋ ಹಾಕಕ್ಕೆ ಧೈರ್ಯ ಏನ್ ಬೇಡ. ಒಂದ್ ಫೋಟೋ, ಒಂದ್ ಗಮ್ ಟೇಪು, ದಾರ ಇದ್ರೆ ಸಾಕು. ಹಿಂಗೆ ಡಿಸೈನ್ ಆಗಿ ಹಾಕ್ಬಿಡ್ಬೋದು. ಮಾಡ್ ಜಾಸ್ತಿ ಆಗ್ತೈತೆ. ಅಲ್ಲ ಅತ್ತೆ, ಇದ್ ನಮ್ಮ ಮಾವನ್ ಮನೆ. ಮಾವ ಕಟ್ಸಿರೋ ಕಂಬ, ಮಾವ ಕಟ್ಸಿರೋ ಕಂಬಿ, ಅದನ್ನ ನಾನ್ ಹಾಕಿದೀನಿ ಅಷ್ಟೇ. ಏನಿವಾಗ? ಅದನ್ನೇ ಯಾಕೆ ಹಾಕಿರೋದು ಅಂತ ಕೇಳ್ತಾ ಇರೋದು. ಸೀನಾ, ಈಗ ಗೊತ್ತಾಯ್ತು ಕಲ ಇವಳ ಪ್ಲಾನು. ಪಿಕ್ಚರ್ಗಳಲ್ಲಿ ಹೀರೋಯಿನ್ಗಳು ಪ್ರೆಗ್ನೆಂಟ್ ಆದಾಗ ಹೀರೋ ಮನೆ ತುಂಬಾ ಮಗಿನ ಫೋಟೋ ಹಾಕಲ್ವಾ, ಅದನ್ನೇ ನೋಡ್ತಿದ್ರೆ ಮಕ್ಕಳು ಹಂಗೇ ಹುಡ್ತಾರೆ ಅಂತವಾ. ಏನ್ ಮಾಡ್ತಿದ್ಯಾ ನೀನು? ಈ ಹೆಂಗಸಿನ ಕೈಯೆಲ್ಲ ನೀನ್ ಹಣೆ ಮೇಲೆ ಕುಂಕುಮ ಇಡ್ಸ್ಕೊತಿದ್ಯಲ್ಲ. ಇವಳು ಮಾಡಿದ್ದೆಲ್ಲ ಮರ್ತ್ಬಿಟ್ಟ ನೀನು? ನೀನ್ ಚಿಕ್ಕವನಿದ್ದಾಗ ನಮ್ಮನ್ನೆಲ್ಲ ಏಟೊಂದು ಕಷ್ಟಪಟ್ಟು ಬೆಳೆಸಿದ್ಯಾ. ಈ ಮನೆ ತಾಯಿ ಮನೆ, ಈ ಮನೆ ಉದ್ಧಾರ ಆಗಕ್ಕಿಲ್ಲ ಅಂತೆಲ್ಲ ಅನ್ಸ್ಕೊಂಡೆ. ಇವಳಿಂದ ಪಡ್ಬಾರ್ ಕಷ್ಟ ಎಲ್ಲ ಪಟ್ಟೆ. 4 ಜನ ತಂಗೀರ್ನ ಹೆಗಲ್ ಮೇಲೆ ಹೊತ್ಕೊಂಡು ಒಂದ್ ದಡ ಸೇರ್ಸಿದೆ. ಆಗ ಎಲ್ಲಿದ್ರು ಇವಮ್ಮ? ಅಂತದ್ರಾಗೆ ಈಗ ಇವಳು ಕೈಯಿಂದ ನಿನ್ನ ಹಣೆ ಮೇಲೆ ಕುಂಕುಮ ಇಸ್ಕೊಂಡ್ರೆ ಒಳ್ಳೇದಾಯ್ತದೆ ಅನ್ಕೊಂಡಿದ್ಯಾ? ಇಲ್ಲ, ಯಾವುದೇ ಕಾರಣಕ್ಕೂ ಒಳ್ಳೇದಾಗಕ್ಕಿಲ್ಲ.
ರಾಣಿ ರಾಣಿ ಕೂಗಾಡಬಾರ್ದವ ಕೂಗಾಡಬಾರ್ದು ಹೊಸಿ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ನಾ ಹೇಳ್ತೀನಿ. ಗೌಡ್ರೆ ಸಂದಾಗಿದ್ದೀರಾ? ಸೋಮಯ್ಯ ಗೌಡ್ರೆ ಆರಾಮಾಗಿದ್ದೀರಾ? ನನ್ನ ಮಾತು ಕೇಳು. ನೀನ್ ಯಾಕೆ ಈ ಅಮ್ಮನಿಗೆ ಇಷ್ಟೊಂದು ಹತ್ರ ಆಗಿದ್ಯಾ? ರಾಣಿ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊ, ನನ್ಕೋ ಮಾತಾಡಕ್ ಬೇಡ ಪ್ಲೀಸ್. ಇಲ್ಲ ಅದಕ್ಕೆ ನೀನು ಅಣ್ಣನ್ ಈಗಿಂದ ನೋಡ್ತಿರೋಳು, ಆದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಅಣ್ಣನ್ ನೋಡ್ತೀವ್ನಿ. ಇವಾಗ ನಾನು ಇಷ್ಟೊಂದು ಕೂಗಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಆದ್ರೆ ಅಣ್ಣನ ಕಷ್ಟ ನಾನ್ ಹತ್ರದಿಂದ ನೋಡಿವ್ನಿ. ಆ ಕಷ್ಟಕ್ಕೆ ಈ ಹೆಂಗಸೇ ಕಾರಣ. ರಾಣಿ ರಾಣಿ ನಾನು ಹೇಳೋದನ್ನ ಹೊಸಿ ಕೇಳು, ಆಮೇಲೆ ಕುಂತ್ಕೊಂಡು ಎಲ್ಲ ಮಾತಾಡೋಮ್ಮ. ಬಂದೆಡ್ಗೆ ಜಗಳ ಮಾಡಬಾರ್ದವ, ಮಾಡಬಾರ್ದು, ಹೋಗ್ಲಿ ಬಿಡು. ನೀನ್ ಬಿಡು ಅಂದ್ರು ನಾನು ಬಿಡಕ್ಕಿಲ್ಲ ಅಣ್ಣ. ಹೌದು, ನೀನ್ ಯಾಕೆ ಬಿಡು ಅಂತಿದ್ಯಾ? ಓ, ಈ ಹೆಂಗ್ಸು ನಿನ್ನೂ ಮರಳು ಮಾಡ್ಬಿಟ್ಲಾ? ನೀವು ಒಂದಾಗ್ಬಿಟ್ರಾ? ನೀವು ಮೊದಲೇ ಮಾವನ್ ಸಂಭಾಳಿಸೋದು ಕಷ್ಟ, ಹಿಂಗೂ ಕಾರ್ಯಕ್ಕೆ ತರ್ತಿದ್ರೆ ರಾಣಿ ಇವಾಗ ಆರ್ತಿರೋ ಬೆಂಕಿಗೆ ತುಪ್ಪ ಸುಟ್ಬಿಡ್ತಾಳ ಅಂತ ಭಯ ಆಗ್ತಿದೆ. ಒಂದು ನಿಮಿಷ ನನ್ನ ಮಾತು ಕೇಳು. ನಾನ್ ಕೇಳಕ್ಕಿಲ್ಲ ಅದ್ಕೆ. ಆ ಹೆಂಗಸ್ ನೀನ್ ಹಣೆ ಮೇಲೆ ಇಟ್ಟಿರೋ ಕುಂಕುಮ ಒಳ್ಳೇದ್ ಮಾಡಕ್ಕಿಲ್ಲ, ಅಳ್ಸು.